ಸೊ ನೆಕ್ಸ್ಟ್ ಬಂದು ಸೋಲ್. ಓಕೆ, ಲೆಟ್ಸ್ ಟಾಕ್ ಅಬೌಟ್ ಸೋಲ್. ಸೋಲ್ ಅನ್ನೋದು ಇಟ್ಸ್ ವೆರಿ ಪ್ಯೂರ್ ಲವ್, ಪ್ರೆಷಸ್ ಥಿಂಗ್ ಅಂತ ಹೇಳ್ಬೋದು. ಎವ್ರಿ ಹ್ಯೂಮನ್ ಬೀನ್ಸ್ ಆರ್ ಹ್ಯಾವಿಂಗ್ ಅ ಯುನೀಕ್ ಸೋಲ್ಸ್, ಆಯಿತಾ. ಯಾರು ಕೀಳಿಲ್ಲ, ಯಾರು ಮೇಲಿಲ್ಲ. ಆ ಸೋಲ್, ಎವ್ರಿ ಸೋಲ್ ಬಂದು ಪ್ಯೂರ್ ಆಗೇ ಇರುತ್ತೆ. ಐ ಗಿವ್ ಅನ್ ಎಕ್ಸಾಂಪಲ್ ಫಾರ್ ಯು. ಹುಟ್ಟೋ ಮಗುಗೆ ನೆಗೆಟಿವ್ ಅಂದರೆ ಏನು ಅಂತ ಗೊತ್ತಿರಲ್ಲ, ಅಥವಾ ಡೌಟ್ಸ್ ಆಗಿರ್ಬೋದು, ಬ್ಯಾಕ್ ಟಾಕ್ ಆಗಿರ್ಬೋದು, ಜಲಸ್ ಆಗಿರ್ಬೋದು, ಈಗೋ ಆಗಿರ್ಬೋದು, ಬ್ಯಾಡ್ ಆ್ಯಟಿಟ್ಯೂಡ್ ಆಗಿರ್ಬೋದು, ಯಾವುದು ಗೊತ್ತಿರಲ್ಲ. ನೀವು ನೋಡ್ದಂಗೆ 1 ವರ್ಷ 2 ವರ್ಷ ಮಕ್ಕಳು, ಚಿಕ್ಕ ಎಳೆ ಪಾಪುಗಳ ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ ಅಂತ ಅಂದರೆ, ಲಿಟ್ರಲಿ ಯಾರನ್ನೂ ಕೇರ್ ಮಾಡಲ್ಲ. ವಾಟ್ ದೇ ವಾಂಟ್ ಲಿಟ್ರಲಿ ದೇ ವಿಲ್ ಗೆಟ್ ಇಟ್. ಓಕೆ, ಸೋಲ್ ಹೆಂಗೆ ಹೇಳುತ್ತೆ ಅದನ್ನು ಕೇಳ್ತಿರುತ್ತೆ. ಅಷ್ಟು ಕಾನ್ಫಿಡೆನ್ಸ್ ಇರುತ್ತೆ ಮಕ್ಕಳುಗಳಿಗೆ. ಬೆಳೀತಾ 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 ಅಡಲ್ಟ್ ಅಂತ ಬಂದಾಗ ನಮ್ಮಲ್ಲಿ ಡೌಟ್ಸ್ ಆಗಿರ್ಬೋದು, ಕಂಪ್ಯಾರಿಷನ್ ಆಗಿರ್ಬೋದು, ಅಥವಾ ಲೋ ಸೆಲ್ಫ್ ಎಸ್ಟೀಮ್ ಆಗಿರ್ಬೋದು, ನೆಗೆಟಿವ್ ಥಿಂಕಿಂಗ್ ಆಗಿರ್ಬೋದು, ನೆಗೆಟಿವ್ ಆಗಿ ನಡ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಏನಕ್ಕೆ ಬರುತ್ತೆ ಹೇಳಿ? ಈದರ್ ಫ್ರಮ್ ಆರ್ ಸರೌಂಡಿಂಗ್ಸ್ ಆರ್ ದ ಫ್ರೆಂಡ್ಸ್ ವಿ ಆರ್ ಕ್ಲೋಸ್ಡ್ ವಿತ್, ಆರ್ ಸರೌಂಡಿಂಗ್ಸ್ ಏನು ನೋಡಿರ್ತೀವಿ, ಯಾರ ಜೊತೆ ಬೆರಿತೀವಿ, ಆ್ಯಂಡ್ ಏನೆಲ್ಲ ಕೇಳಿರ್ತೀವಿ, ಅದ್ರ ಮೇಲೇ ನಮ್ಮ ರಿಯಾಲಿಟಿ ಬರುತ್ತೆ. ಆ್ಯಂಡ್ ಆಲ್ಸೋ ನಾವು ಬದಲಾಗ್ತೀವಿ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್, ಆಯಿತಾ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಎವ್ರಿ ಸೋಲ್ ಇಸ್ ವೆರಿ ಪ್ರೆಷಸ್ ಆ್ಯಂಡ್ ವೆರಿ ಯುನೀಕ್. ಯು ಆರ್ ಯುನೀಕ್, ಯು ಆರ್ ಟ್ಯಾಲೆಂಟೆಡ್, ಯು ಹ್ಯಾವ್ ದಿ ಪವರ್ ಟು ಡೂ ಎನಿಥಿಂಗ್ ಇನ್ ದಿಸ್ ಲೈಫ್ ಟೈಮ್. ಸೊ ಗೋ ಆ್ಯಂಡ್ ಡೂ ಇಟ್. Okay, don't listen to any doubts or comparison, anything. Okay, you are the best, your soul is the best. Okay, you have the power to do anything. Literally I'm saying for second time, but nan bail ade bartirodu. You have the power, but you don't know that. Okay, please listen to your soul and do it, whatever you want to do it. Okay, yeah. ಸೊ ಇದೊಂದು ತಿಳ್ಕೊಂಡು ನೀವೇನು ಕೆಲಸ ಮಾಡಬೇಕು ಅದನ್ನು ಮುಂದೆ ಮಾಡಿ. ಆ್ಯಂಡ್ ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ. ಅದಕ್ಕೆ ಹೇಳೋದು, ಇವಾಗ ಚಿಕ್ಕ ಮಕ್ಕಳು ಅವ್ರಿಗೇನು ಇಷ್ಟ ಅದನ್ನೇ ಮಾಡೋದು, ಏನು ಆಟ ಆಡಬೇಕು ಅದನ್ನೇ ಆಟ ಆಡೋದು. ಇಲ್ಲಾಂದರೆ ಹಠ ಮಾಡ್ತಾರೆ, ಇಲ್ಲ ಅದೇ ಬೇಕು ಅಂತ. ಯಾಕೆ ಹೇಳಿ? ದೇ ಆರ್ ಕಮಿಟೆಡ್ ಟು ವಾಟ್ ದೇ ಆರ್ ರಿಯಲಿ ಲೈಕ್ ಟು ಡೂ ಅಲ್ವಾ. ಸೊ ವೈ ಕಾಂಟ್ ವಿ ಆ್ಯಸ್ ಅನ್ ಅಡಲ್ಟ್